ನಾವು ಮತ್ತೆ ಈ ವರ್ಷದಲ್ಲಿ ಸೆಕೆಂಡ್ ಟ್ರಿಪ್ ಹೋಗ್ತಿದ್ದೀವಿ. ನನಗಂತೂ ಫುಲ್ ಖುಷಿ ಆಗ್ತೈತೆ. ಆ ಖುಷಿ ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ಟಣ ಹುಡುಗಿ ಸ್ವಾತಿ. ಈ ಸಲ ಟ್ರಿಪ್ ಹೋಗೋಕ್ಕೆ ಇರೋ ಬರೋ ಬಟ್ಟೆ ಎಲ್ಲ ತುಂಬಿದ್ರು ಕೂಡ ನನಗೆ ಸಾಲ್ತಿಲ್ಲ. ಏಕೆಂದರೆ 3 ದಿನ ಟ್ರಿಪ್ ಅಲ್ವಾ, ಅದಕ್ಕೆ ಯಾವುದೇ ತಗೊಳ್ಳೋದು ಅಂತ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ. ನಮಗಂತೂ ಈ ಊರ್ ಲೈಫ್ ಸಾಕೋಗಿತ್ತು. ಏನಕ್ಕಪ್ಪ ಅಂದರೆ ನಾನಂತೂ ಮನೆ ಕೆಲಸದಲ್ಲಿ ಫುಲ್ ಬ್ಯುಸಿ ಆಯ್ತೀನಿ, ಅವರಂತೂ ಹೊರಗಡೆ ಕೆಲಸದಲ್ಲಿ ಬ್ಯುಸಿ ಆಯ್ತಾರೆ. ಅದಕ್ಕೆ ಒಬ್ರಿಗೊಬ್ರು ಟೈಮ್ ಕೊಡೋದೇ ಕಡಿಮೆ ಆಗ್ಬಿಟ್ಟಿತ್ತು. ಅದಕ್ಕೆ ಈ ನಮ್ಮ ಫಸ್ಟ್ ಆ್ಯನಿವರ್ಸರಿಗೆ ವಿ ಆರ್ ಗೋಯಿಂಗ್ ಟು ಕುಂದಾಪುರ ಅಂತ ಟ್ರಿಪ್ ಪ್ಲಾನ್ ಮಾಡಿ. ಈ ಸಲ ನಾವು ಹೋಗ್ತಿರೋ ಟ್ರಿಪ್ಗೆ ನಾವಿಬ್ಬರೇ ಎಲ್ಲ, ನಮ್ಮ ಜೊತೆ ಇನ್ನೂ 10 ಮೆಂಬರ್ಸ್ ಕಪಲ್ಸ್ಗಳು ಕೂಡ ಆ್ಯಡ್ ಆಗ್ತವ್ರೆ. ಅದುವೇ ಈ ಸಲ ಫುಲ್ ಜಾಲಿ. ಅದಕ್ಕೆ ನಾವು ಕೂಡ ಬೇಗ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೊಟ್ಟಿದ್ದೆ ಪಿರಿಯಾಪಟ್ಟಣಕ್ಕೆ. ಏನಕ್ಕಪ್ಪ ಅಂದರೆ ಅಲ್ಲಿ ನಮಗೋಸ್ಕರ ವ್ಯಾನ್ ವೇಟ್ ಮಾಡ್ತಿತ್ತು. ವ್ಯಾನ್ ಹತ್ಕೊಂಡು ನಾವು ಕೂಡ ಹುಣಸೂರಿಗೆ ರೀಚ್ ಆದ್ವಿ. ಏನಕ್ಕಂದರೆ ಎಲ್ಲ ಕಪಲ್ಸ್ಗಳು ಹುಣಸೂರವ್ರೆ, ಅದಕ್ಕೆ ಅವ್ರನ್ನ ಕರ್ಕೊಂಬರೋಣ ಅಂತೇಳಿ ನಾವು ವ್ಯಾನಿಗೆ ಹತ್ತಿದ್ವಿ. ವ್ಯಾನ್ ಏನೋ ಬಂತು, ನಾವು ಕೂಡ ಹತ್ತಿದ್ವಿ. ಆದರೆ ಇಲ್ಲಿ ಸ್ಟಾರ್ಟ್ ಆಗಿರೋ ಮಳೆ ಹುಣಸೂರಿಗೆ ಹೋದ್ರೂ ಕೂಡ ಕಡಿಮೆನೇ ಆಗಲಿಲ್ಲ. ಅದಕ್ಕೆ ವ್ಯಾನಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದ್ರೆ ಮೌನಂದಂತೂ ಒಂದೇ ಗೋಳು, ಅಮ್ಮ ಬರಲಿಲ್ಲ. ಫೈನಲ್ ಆಗಿ ಎಂಟ್ರಿ ಆದ್ರು ನೋಡ್ರಿ ಅವ್ರ ಅಮ್ಮ, ಅದು ಗೋಬಿ ಜೊತೆ. ತುಂಬಾ ಮಳೆ ಇರೋ ಕಾರಣದಿಂದ ಹೊಟ್ಟೆ ಬೇರೆ ಹಸಿತಿತ್ತು. ಆ ಚಳಿಗೆ ಏನಾದರೂ ತಿನ್ಬೇಕು ಅನಿಸಿತ್ತು. ಅದಕ್ಕೆ ಗೋಬಿ ತಗೊಂಡ್ಬಂದಿದ್ರು. ಗೋಬಿ ತಿಂತ ಕೂತಿದ್ದು ಅಷ್ಟರಲ್ಲಿ ಅಕ್ಕ ವಿಶಾಲ್ ಮಾರ್ಟಲ್ಲಿ ಏನು ತಗೋಬೇಕು ಅಂತ ಹೇಳಿದ್ರು, ಅಲ್ಲೂ ಕೂಡ ತಗೊಂಡ್ವಿ. ಇನ್ನು ಬರೋಷ್ಟೊಳಗೆ ಸಂಜೆ ಆಗ್ಬಿಟ್ಟಿತ್ತು. ಅಷ್ಟರಲ್ಲೇ ವ್ಯಾನ್ ಕೂಡ ಬಂದಿತ್ತು. ವ್ಯಾನ್ ಪೂಜೆ ಮಾಡ್ತಿದ್ರು. ಪೂಜೆ ಎಲ್ಲ ಮುಗಿಸಿ ನಮ್ಮ ಸೀಟಿಗೆ ಬಂದು ಕುತ್ಕೊಂಡ್ವಿ. ಮತ್ತೆ ಮುಂದೆ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ನ ನೋಡ್ತೀರಿ. ಮತ್ತೆ ಸಿಗುವ, ಬಾಯ್.